ಕರ್ನಾಟಕ ಮಳೆಯಾಧಾರಿತ ಕೃಷಿಯನ್ನೇ ಹೆಚ್ಚು ಅವಲಂಬಿಸಿರುವ ನಾಡು. ಆದರೆ ವಿಪರ್ಯಾಸ ಎಂದರೆ ರಾಜಸ್ಥಾನವನ್ನ ಹೊರತುಪಡಿಸಿದ್ರೆ ಸಂಪೂರ್ಣ ಭಾರತದಲ್ಲಿ ಅತಿ ಹೆಚ್ಚು ಒಣಭೂಮಿಯನ್ನ ಹೊಂದಿರುವ ನಾಡು ನಮ್ಮ ಕರ್ನಾಟಕ. 66% ಮಳೆಯಾಶ್ರಿತ ಕೃಷಿ ನಮ್ಮಲ್ಲಿದ್ದರೆ ಇದಕ್ಕೆ ಪೂರೈಕೆಯಾಗುವ ನೀರಿನ ಪ್ರಮಾಣ ಕೇವಲ 34% ಮಾತ್ರ. ಹೀಗಾಗಿ ಕರ್ನಾಟಕದಲ್ಲಿ ಹನಿ ನೀರು ಅಮೃತಕ್ಕೆ ಸಮ ಎಂದು ಹೇಳಿದರೆ ತಪ್ಪಾಗೋದಿಲ್ಲ. ಕರ್ನಾಟಕದ ಕೃಷಿ ಪದ್ಧತಿಗೆ ಆಸರೆಯಾಗಿದೆ ಸೂಕ್ಷ್ಮ ನೀರಾವರಿ ಯೋಜನೆ. ಹನಿ, ತುಂತುರು ನೀರಾವರಿ ಘಟಕಗಳ ಸ್ಥಾಪನೆಗೆ ಸರ್ಕಾರದಿಂದಲೇ ಸಹಾಯಧನ. ಈ ಮೊದಲೇ ಹೇಳಿದಂತೆ ಹನಿ ನೀರು ಅತ್ಯಮೂಲ್ಯ. ಇದೇ ಹನಿ ನೀರನ್ನ ಬಳಸಿಕೊಂಡು ವರ್ಷಾವಧಿ ರೈತರ ಜಮೀನಿಗೆ ನೀರಿನ ಸೌಕರ್ಯ ನಿರಂತರವಾಗಿ ದೊರೆಯುವಂತೆ ಮಾಡುವುದೇ ಸೂಕ್ಷ್ಮ ನೀರಾವರಿ ಯೋಜನೆಯ ಮೂಲ ಉದ್ದೇಶ. ರಾಜ್ಯದಲ್ಲಿ ನೀರಿನ ಪೂರೈಕೆಯನ್ನ ಹೆಚ್ಚಿಸಿ ಆ ಮೂಲಕ ಉತ್ತಮ ಫಸಲನ್ನ ಪಡೆಯುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯು ಅನುಷ್ಠಾನಗೊಂಡಿದೆ. ಈ ಯೋಜನೆಯ ಅಡಿಯಲ್ಲಿ ಗರಿಷ್ಠ ಮಿತಿ 90%ವರೆಗೆ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳ ಸ್ಥಾಪನೆಗೆ ರೈತರಿಗೆ ಸಹಾಯಧನ ವಿತರಿಸಲಾಗ್ತಾ ಇದೆ. ಕೃಷಿ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಹನಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆ ಆಪದ್ಬಾಂಧವನಿದ್ದಂತೆ. ಈ ಯೋಜನೆಯ ಮೂಲಕ ಬೆಳೆಗಳಿಗೆ ನಿರಂತರ ನೀರಿನ ಸೌಕರ್ಯ ದೊರೆಯುವಂತೆ ಮಾಡುವ ಜೊತೆಯಲ್ಲಿ ಕೂಲಿ ವೆಚ್ಚವನ್ನ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಸೂಕ್ಷ್ಮ ನೀರಾವರಿ ಯೋಜನೆಯ ಪ್ರಮುಖ ಉದ್ದೇಶಗಳನ್ನ ನೋಡೋದಾದ್ರೆ, ಕೃಷಿ ಬೆಳೆಗಳಿಗೆ ಈ ಪದ್ಧತಿಯನ್ನು ಅನುಸರಿಸಿದ್ರೆ ನೀರಿನ ಮಿತ ಬಳಕೆಯಾಗುತ್ತೆ ಹಾಗೂ ಲಭ್ಯವಿರುವ ಕಡಿಮೆ ಪ್ರಮಾಣದ ನೀರನ್ನು ವ್ಯರ್ಥ ಮಾಡದೆ ಸದ್ಬಳಕೆ ಮಾಡುವ ಮೂಲಕ ಕೃಷಿ ಉತ್ಪನ್ನಗಳ ಗುಣಮಟ್ಟ ಹಾಗೂ ಮೌಲ್ಯವನ್ನು ಹೆಚ್ಚಿಸಲು ಸಾಧ್ಯವಿದೆ. ಇನ್ನು ಸೂಕ್ಷ್ಮ ನೀರಾವರಿ ಯೋಜನೆಯ ಬಳಕೆಯಿಂದ ರೈತರಿಗೇನು ಲಾಭ ಎನ್ನುವುದನ್ನ ನೋಡೋದಾದ್ರೆ, ಈ ಯೋಜನೆಯ ಅನುಷ್ಠಾನದಿಂದ ನೀರಾವರಿ ಪ್ರದೇಶದ ವಿಸ್ತೀರ್ಣ ಹೆಚ್ಚಲಿದೆ. ಅಲ್ಲದೆ ರಸಾವರಿ ಪದ್ಧತಿಯ ಮೂಲಕ ನೀರು ಮತ್ತು ರಸಗೊಬ್ಬರಗಳ ಉಳಿತಾಯ ಮಾಡಬಹುದಾಗಿದೆ. ನೀರುಣಿಸಲು ಹಾಗೂ ಕಳೆಗಳನ್ನ ಕೀಳಲು ಕೂಲಿ ಕಾರ್ಮಿಕರ ಅವಶ್ಯಕತೆ ಇರುವುದಿಲ್ಲ. ನಿರಂತರ ನೀರು ಪೂರೈಕೆಯಿಂದ ಮಣ್ಣಿನ ಗುಣಧರ್ಮದಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ. ಅಲ್ಲದೆ ಈ ನೀರಾವರಿ ವ್ಯವಸ್ಥೆಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಕೂಡ ಕಡಿಮೆ ಇರುತ್ತೆ. ಈ ಪದ್ಧತಿಯಿಂದ ಬೆಳೆಯುವ ಯಾವುದೇ ಬೆಳೆಗಳು ಹೆಚ್ಚಿನ ಫಸಲನ್ನು ನೀಡುವುದರಿಂದ ರೈತರ ಆದಾಯ ದ್ವಿಗುಣಗೊಳ್ಳುತ್ತದೆ. ಈ ಆಯ್ಸ್ ನೀರಾವರಿ ಪದ್ಧತಿಗೆ ಹೋಲಿಸಿಕೊಂಡಾಗ ತುಂತುರು ನೀರಾವರಿನಲ್ಲಿ 50% ನೀರನ್ನು ಉಳಿತಾಯ ಮಾಡುವುದು. ಅದೇ ನಾವು ಹನಿ ನೀರಾವರಿಗೆ ಬಂದಾಗ 60% ನೀರನ್ನು ಉಳಿತಾಯ ಮಾಡ್ಬೋದು. ಅಂದರೆ 1 ಎಕರೆಗೆ ಲಭ್ಯವಾಗ್ತಕ್ಕಂಥ ನೀರಿನಲ್ಲಿ ನಾವು 2-3 ಎಕರೆಗೆ ನೀರಾವರಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಬೆಳೆ ವೈಫಲ್ಯಗಳನ್ನ ಕಡಿಮೆ ಮಾಡಿಕೊಂಡು ಆ ಬೆಳೆನಲ್ಲಿ ನಿರೀಕ್ಷಿತ ಇಳುವರಿಯನ್ನು ನಾವು ಪಡೆದುಕೊಳ್ಳಲಿಕ್ಕೆ ಮತ್ತು ರೈತರು ಸಹಿತ ನಷ್ಟ ಅನುಭವಿಸ್ತಕ್ಕಂಥದ್ದನ್ನು ತಪ್ಪಿಸಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಒಟ್ಟಾಗಿ 90% ಸಹಾಯಧನವನ್ನು ನೀಡೋದ್ರ ಮುಖಾಂತರ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ರಾಜ್ಯದ 31 ಜಿಲ್ಲೆಗಳಲ್ಲೂ ಸಹಿತ ಅನುಷ್ಠಾನ ಮಾಡಲಾಗ್ತಾ ಇದೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹಿತ ಸೇರಿಕೊಂಡು 90% ಸಹಾಯಧನದಲ್ಲಿ ಈ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ರೈತರ ಜಮೀನಿನಲ್ಲಿ ಉತ್ತೇಜನ ಪಡಿಸ್ತಾ ಇದ್ದೇವೆ. ಈ ಯೋಜನೆಯಡಿ ಪ್ರಮುಖವಾಗಿ ರೈತರಿಗೆ 2 ರೀತಿಯ ಘಟಕಗಳಿಗೆ ನಾವು ಸಹಾಯಧನವನ್ನು ಕೊಡ್ತೇವೆ. ಒಂದು ತುಂತುರು ನೀರಾವರಿ ಘಟಕ ಅಂದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮನ್ನು ಕೊಡ್ತೇವೆ. ಇನ್ನೊಂದು ಘಟಕ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಥವಾ ಹನಿ ನೀರಾವರಿ ಘಟಕಗಳನ್ನು ನಾವು ಕೊಡ್ತೇವೆ. ರೈತ ಬಾಂಧವರು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೋರ್ಕೊಳ್ತೇವೆ. ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಏನೆಲ್ಲ ಸೌಕರ್ಯ ಸಿಗುತ್ತೆ? ಈ ಯೋಜನೆಯ ಅಡಿಯಲ್ಲಿ ಕೇಂದ್ರದ ಮಾರ್ಗಸೂಚಿಯಂತೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55% ಹಾಗೂ ಇತರೆ ವರ್ಗದ ರೈತರಿಗೆ 45% ಸಹಾಯಧನವನ್ನ ಒದಗಿಸಲಾಗುತ್ತೆ. ಪ್ರತಿಯೊಬ್ಬ ರೈತನ ಗರಿಷ್ಠ 5 ಹೆಕ್ಟೇರ್ ಪ್ರದೇಶಗಳವರೆಗೆ ಮಾತ್ರ ಈ ಯೋಜನೆ ಸೀಮಿತವಾಗಿರುತ್ತದೆ. ಆದರೆ ನಾಡಿನ ರೈತರ ಸಂಕಷ್ಟ ಅರಿತ ರಾಜ್ಯ ಸರ್ಕಾರವು ರಾಜ್ಯದ ಪಾಲಿನ 35% ಹೆಚ್ಚುವರಿ ಸಹಾಯಧನವನ್ನ ನೀಡ್ತಾ ಇದೆ. ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಸಹಾಯಧನ ಒದಗಿಸುತ್ತೆ? ತುಂತುರು ನೀರಾವರಿ ಘಟಕಗಳಿಗೆ ಎಲ್ಲಾ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶಗಳವರೆಗೆ 90% ಸಹಾಯಧನವನ್ನ ನೀಡಲಾಗುತ್ತದೆ. ಹನಿ ನೀರಾವರಿ ಘಟಕಗಳಿಗೆ ಸಣ್ಣ, ಅತಿ ಸಣ್ಣ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶಗಳವರೆಗೆ 90% ಸಹಾಯಧನವನ್ನ ನೀಡಲಾಗ್ತಾ ಇದೆ. ಹನಿ ನೀರಾವರಿ ಘಟಕ ಅಳವಡಿಸಿಕೊಳ್ಳುವ ಇತರೆ ರೈತರಿಗೆ 45% ಸಹಾಯಧನವನ್ನ ಒದಗಿಸಲಾಗುತ್ತಿದೆ. 2 ಹೆಕ್ಟೇರ್ ಮೇಲ್ಪಟ್ಟು
5 ಹೆಕ್ಟೇರ್ಗಳವರೆಗೆ ತುಂತುರು ಅಥವಾ ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳುವ ರೈತರಿಗೆ ಶೇಕಡ 45ರವರೆಗೆ ಸಹಾಯಧನವನ್ನ ಒದಗಿಸಲಾಗುತ್ತಿದೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು, ಅರ್ಜಿ ಸಲ್ಲಿಸುವುದು ಹೇಗೆ? ಕೃಷಿ ಬೆಳೆಯನ್ನ ಬೆಳೆಯುವ ಫಲಾನುಭವಿಯು ತನ್ನ ಹೆಸರಲ್ಲಿ ಜಮೀನನ್ನ ಹೊಂದಿರಬೇಕು. ಜಂಟಿ ಖಾತೆ ಹೊಂದಿರುವ ರೈತರು ಇತರರ ಒಪ್ಪಿಗೆಯನ್ನ ಪಡೆದಿರಬೇಕು. ವಿದ್ಯುತ್ ಶಕ್ತಿ ಪೂರೈಕೆ ಇಲ್ಲದವರು ಸೂಕ್ಷ್ಮ ನೀರಾವರಿ ಘಟಕಗಳ ಸಮರ್ಪಕ ಕಾರ್ಯನಿರ್ವಹಣೆಗೆ ಅಗತ್ಯ ಇರುವ ಇತರೆ ಶಕ್ತಿ ಮೂಲವನ್ನಾದರೂ ಕಡ್ಡಾಯವಾಗಿ ಹೊಂದಿರಲೇಬೇಕು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಕೃಷಿ ಇಲಾಖೆಯಲ್ಲಿ ಅರ್ಜಿ ಭರ್ತಿ ಮಾಡಬೇಕು. ಈ ಸಂದರ್ಭದಲ್ಲಿ ಪಹಣಿ, ಚಕ್ಬಂದಿ, ನೀರಿನ ಮೂಲ, ಮಣ್ಣು, ನೀರು ವಿಶ್ಲೇಷಣೆ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ಗಳಂತಹ ದಾಖಲೆಗಳನ್ನು ಒದಗಿಸುವುದು ಕಡ್ಡಾಯವಾಗಿರುತ್ತೆ. ರೈತರ ಹಿತಕ್ಕಾಗಿ ಸೂಕ್ಷ್ಮ ನೀರಾವರಿ ಯೋಜನೆಯ ನಿಯಮಾವಳಿಯಲ್ಲಿ ಬದಲಾವಣೆ. ಒಂದು ಬಾರಿ ಸೂಕ್ಷ್ಮ ನೀರಾವರಿ ಯೋಜನೆಯ ಫಲಾನುಭವಿಯಾದ ರೈತನಿಗೆ ಮತ್ತೊಮ್ಮೆ ಈ ಯೋಜನೆಯ ಲಾಭ ಪಡೆಯುವ ಅವಕಾಶ ಇರ್ತಾ ಇರಲಿಲ್ಲ. ಆದ್ರೆ ಚಿತ್ರದುರ್ಗಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಮಾನ್ಯ ಎನ್ ಚಲುವರಾಯಸ್ವಾಮಿಯವರ ಎದುರು ರೈತರು ಈ ಸಮಸ್ಯೆಯನ್ನ ಹೇಳಿಕೊಂಡಿದ್ರು. ಇದಾದ ಬಳಿಕ ಕೂಡಲೇ ಈ ವರ್ಷದಿಂದಲೇ ಜಾರಿಗೆ ಬರುವಂತೆ 7 ವರ್ಷಗಳ ಬಳಿಕ ಮತ್ತೊಮ್ಮೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಧಿಕಾರವನ್ನ ನೀಡುವ ತಿದ್ದುಪಡಿಯನ್ನ ಜಾರಿಗೆ ತರಲಾಗಿದೆ. ಇದು ನಮ್ಮ ಸಚಿವರ ರೈತಪರ ಕಾಳಜಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿಯಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಸಾಧನೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದ ಅಡಿಯಲ್ಲಿ 2023-24ನೇ ಸಾಲಿನಲ್ಲಿ ರಾಜ್ಯದಲ್ಲಿ 2.18 ಲಕ್ಷ ಹೆಕ್ಟೇರ್ ಪ್ರದೇಶದ 2.13 ಲಕ್ಷ ರೈತರಿಗೆ 423.12 ಕೋಟಿ ರೂಪಾಯಿ ಸಹಾಯಧನವನ್ನ ಒದಗಿಸಲಾಗಿದೆ. 2024-25ನೇ ಸಾಲಿನಲ್ಲಿ 2.53 ಲಕ್ಷ ಹೆಕ್ಟೇರ್ ಪ್ರದೇಶದ 2.53 ಲಕ್ಷ ರೈತರಿಗೆ 499.55 ಕೋಟಿ ರೂಪಾಯಿ ಸಹಾಯಧನ ಹಾಗೂ 2025-26ನೇ ಸಾಲಿನಲ್ಲಿ 0.66 ಲಕ್ಷ ಹೆಕ್ಟೇರ್ ಪ್ರದೇಶದ 0.68 ಲಕ್ಷ ರೈತರಿಗೆ 163.42 ಕೋಟಿ ರೂಪಾಯಿ ಸಹಾಯಧನಗಳನ್ನ ನೀಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳ ಅಳವಡಿಕೆಗೆ ಪ್ರೋತ್ಸಾಹ ನೀಡಲಾಗಿದೆ. ಕೃಷಿ ಇಲಾಖೆಯಿಂದ ರೈತರಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ತುಂತುರು ನೀರಾವರಿ ಘಟಕಗಳನ್ನು ವಿತರಣೆ ಮಾಡ್ತಾ ಇದ್ದು 2022-23ನೇ ಸಾಲಿನಲ್ಲಿ ಸರಿಸುಮಾರು 8,000 ಜನಕ್ಕೆ ನಾವು ತುಂತುರು ನೀರಾವರಿ ಘಟಕಗಳನ್ನು ವಿತರಣೆ ಮಾಡಿದ್ದೀವಿ. ಅದೇ ರೀತಿ 23-24ರ ಸಾಲಿನಲ್ಲೂ ಸಹ ಸುಮಾರು 9,000 ಜನಕ್ಕೆ, 24-25ನೇ ಸಾಲಿನಲ್ಲಿ 4,500 ಜನಕ್ಕೆ ತುಂತುರು ನೀರಾವರಿ ಘಟಕಗಳನ್ನು ವಿತರಣೆ ಮಾಡಿದ್ದು ರೈತರು ಅದನ್ನ ಬಳಸ್ಕೊಂತಾ ಇದ್ದಾರೆ. ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳು ನೀರಾವರಿ ಸಮಸ್ಯೆ ಎದುರಿಸುತ್ತಿರುವ ರೈತರ ಪಾಲಿಗೆ ವರದಾನವಾಗಿದೆ. ಸಚಿವ ಎನ್ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಮತ್ತಷ್ಟು ಸಮರ್ಪಕವಾಗಿ ನಿಭಾಯಿಸಲಾಗ್ತಾ ಇದೆ. ಈ ಯೋಜನೆಯ ವ್ಯಾಪ್ತಿಗೆ ಸೇರ್ಪಡೆಯಾಗಿರದ ಅನೇಕ ರೈತರನ್ನ ಗುರುತಿಸಿ ಅವರಿಗೆ ನೀರಾವರಿ ಸೌಕರ್ಯ ಒದಗಿಸುವ ಕೆಲಸವನ್ನ ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ನಿಭಾಯಿಸುತ್ತಿದೆ.